ನಾನು ಯಾವತ್ತೂ ರಾಯರ್ ಪೂಜೆ ಮಾಡಿದವಳಲ್ಲ, ರಾಯರ್ನ ನೋಡ್ಬೇಕಂತ ಅಂತಲೂ ಯಾವತ್ತೂ ನನಗೆ ಅನಿಸಿರಲಿಲ್ಲ. ಬಟ್ ಏನಕ್ಕೆ ಆ ಥರ ಫುಡ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ, ಸೊ ಊಟ ಎಲ್ಲ ಮೊದಲೇ ಮಾಡ್ಕೊಂಡು ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಹೋದ್ವಿ ಅಂತ ಅಂದ್ರಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು, ಫುಲ್ ಖುಷಿಯಾಗಿ ಹೋದ್ವಿ. ನಾನು ಈ ಹೋಟೆಲ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ರೇಟಿಂಗ್ ಕೂಡ ಚೆನ್ನಾಗಿತ್ತು ಅಂತ ಬುಕ್ ಮಾಡಿದೆ. ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಯಿತು ಅಂತ ಅಂದರೆ, ಒಂದು ಕಳೆದೋಗಿದ್ದ ಮಗು ಸಿಕ್ತು. ಸಿಕ್ಕಿದ್ರೆ ನಂಗೆ ಕಾಲ್ ಮಾಡಿ ಅಂತ ಹೇಳಿದ್ದೆ. ನನಗಂತೂ ಸೀರಿಯಸ್ಲಿ. ಎಲ್ರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಚೈತ್ರ, ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ಇಂಡಿಯಾಗೆ ವೆಕೇಶನ್ ಅಂತ ಬಂದಾಗ ಫುಲ್ ಟೆಂಪಲ್ ರನ್ ಆಯಿತು. ಸೊ ಇವತ್ತು ನಾನು ನನ್ನ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ಶೋನ ಇಲ್ಲಿ ನೋಡು, ಓಯ್ ಇಲ್ಲಿ ನೋಡಿ, ಹಾಯ್. ಈ ಟ್ರಿಪ್ ಒಂಥರ ನನಗೆ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ನಾನು ಯಾವತ್ತೂ ರಾಯರ್ ಪೂಜೆ ಮಾಡಿದವಳಲ್ಲ, ರಾಯರ್ನ ನೋಡ್ಬೇಕಂತ ಅಂತಲೂ ಯಾವತ್ತೂ ನನಗೆ ಅನಿಸಿರಲಿಲ್ಲ. ಬಟ್ ಏನಕ್ಕೆ ಆ ಥರ ಅನ್ನಿಸ್ತು ಅಂತ ಗೊತ್ತಿಲ್ಲ. ತಿರುಪತಿಗೆ ಹೋಗಿ ಬರ್ತಿದ್ದಾಗೇ ಯಾಕೋ ಗೊತ್ತಿಲ್ಲ, ಮನ್ಸಲ್ಲಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಏನಕ್ಕಂತ ಗೊತ್ತಿಲ್ಲದಲ್ಲೇ ಸರಿ ನೋಡೋಣ ಟಿಕೆಟ್ ಸಿಗುತ್ತಾ ಅಂತ ನೋಡಿದೆ. ಸೊ ನಮ್ಮ ಮನೇಲಿ ಎಲ್ರೂ ಕೇಳಿದೆ, ನಮ್ಮ ಅಪ್ಪ ಮತ್ತು ಭಾವಂಗೆ ಬರೋಕ್ಕಾಗಲ್ಲ ಅಂತಂದರು. ಸೊ ನಮ್ಮಮ್ಮ, ನನ್ನ ತಂಗಿ, ತಮ್ಮ, ನಮ್ಮ ಪಾಪು ಇಷ್ಟು ಜನನೂ ಕರ್ಕೊಂಡು ನಾನು ಟಿಕೆಟ್ ಬುಕ್ ಮಾಡೇ ಬಿಟ್ಟೆ. ಸೊ ಸಡನ್ ಪ್ಲ್ಯಾನ್ ಇದು, ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ನನಗೆ ಏನಕ್ಕೆ ನೋಡ್ಬೇಕು ಅನ್ನಿಸ್ತು, ಇಲ್ಲ ರಾಯರಿಗೆ ನನ್ನನ್ನು ಏನಕ್ಕೆ ನೋಡ್ಬೇಕು ಅನ್ನಿಸ್ತು, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾವು ಹೊರಟಿದ್ದು ಕುಣಿಗಲಿಂದ ಬಸ್ನಲ್ಲಿ ನಾವು ಬ್ಯಾಂಗ್ಳೂರ್ ಹೋದ್ವಿ. ಸೊ ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ತೊಗೊಂಡ್ವಿ. ಸೊ ಏನಾಯಿತು ಅಂತ ಅಂದರೆ ಪ್ರಾಬ್ಲಮ್ಮು, ಸೊ ಮೆಜೆಸ್ಟಿಕ್ ಆಗ್ತಿದ್ದಂಗೆ ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ ಸ್ಟಾಪ್ ಬರುತ್ತೆ. ಸೊ ನನಗಂತೂ ಫುಲ್ ಕನ್ಫ್ಯೂಸ್ ಆಗೋಗಿತ್ತು, ಈ ಸ್ಟಾಪ ಇಲ್ಲ ಅಂದರೆ SMVT ಸ್ಟಾಪ್ ನಿಯರ್ ಟಿನ್ ಫ್ಯಾಕ್ಟ್ರಿ ಬರುತ್ತಲ್ಲ ಆ ಸ್ಟಾಪ್ ಅಂತ ಗೊತ್ತಾಗಲಿಲ್ಲ. ಸೊ ಫೈನಲಿ ಅಲ್ಲಿರೋನ ಕೇಳಿದ್ದಕ್ಕೆ ಅವರು ಸೆಕ್ಯೂರಿಟಿ ಇರ್ತಾರಲ್ವ, ಅವರು ಹೇಳಿದ್ರು ಟಿನ್ ಫ್ಯಾಕ್ಟ್ರಿ ಹತ್ರ ಇರೋ ಸ್ಟಾಪ್ ಅಂತ ಅಂದ್ಬಿಟ್ಟು. ಸೊ ಸರಿ ಅಂತ ಅಂದ್ಬಿಟ್ಟು SMVT ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಬಟ್ ಇಲ್ಲಂತೂ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಏನಕ್ಕೆ ಅಂತ ಅಂದರೆ, ಆ SMVT ರೈಲ್ವೆ ಸ್ಟೇಷನ್ ಎಷ್ಟು ಗಲೀಜಾಗಿದೆ, ಅದ್ರ ಜೊತೆಗೆ ಏನಂತ ಅಂದರೆ ಸೆಕ್ಯೂರಿಟಿನೇ ಇಲ್ಲ, ಒಂದು ಸ್ವಲ್ಪನೂ ಸೆಕ್ಯೂರಿಟಿ ಇಲ್ಲ, ಯಾರು ಬ್ಯಾಗ್ಸ್ ಏನು ಚೆಕ್ ಮಾಡೋದೇ ಇಲ್ಲ. ರೀಸೆಂಟಾಗಿ ಅಂದರೆ ನಾನು ಹೋಗೋ ಟೈಮಲ್ಲೇ ಇದು ಕಾಶ್ಮೀರಲ್ಲಿ ಅಟ್ಯಾಕ್ ಆಗಿತ್ತಲ್ಲ, ಅದರ ಅಟ್ಯಾಕ್ ಆಗಿತ್ತು. ಸೊ ನನಗೆ ಫುಲ್ ವಂಡರಿಂಗ್, ಏನಪ್ಪ ಇಷ್ಟು ನೆಗ್ಲಿಜೆನ್ಸಿ ಮಾಡ್ತಾರೆ ಅಂತ ಅನ್ನಿಸ್ತು. ವಂದೇ ಭಾರತ್ ಎಕ್ಸ್ಪ್ರೆಸ್ ವಂದೇ ಭಾರತ್ ಎಕ್ಸ್ಪ್ರೆಸ್ 2:40 ಬಟ್ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಅದಕ್ಕೆ ಊಟ ಮಾಡೋಣ ಅಂತ ಹೋದರೆ ಆ ಏರಿಯಾದಲ್ಲಂತೂ ಎಲ್ಲ ನಾರ್ತ್ ಇಂಡಿಯನ್ಸ್ದೇ ಇದೆ ಹೋಟೆಲ್ಸು. ನಿಜ ಹೇಳ್ತೀನಿ, ಸ್ವಲ್ಪನೂ ನೀಟ್ನೆಸ್ ಇರಲಿಲ್ಲ, ತುಂಬ ಅನ್ಹೈಜಿನಿಕ್ ಆಗಿತ್ತು. ಸೊ ಹೇಗೋ ಹೊಟ್ಟೆ ಸಿಕ್ತಿತ್ತು ಅಂತ ಏನೋ ತಿಂದ್ಬಿಟ್ಟು ಬಂದ್ವಿ ಅತ್ತಾಗೆ. ಸೊ ನೀವೇನಾದರೂ ಹೋಗ್ತಾ ಇದ್ರೆ ದಯವಿಟ್ಟು ಫುಡ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ, ಸೊ ಊಟ ಎಲ್ಲ ಮೊದಲೇ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನನಗೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ. ಸೊ ಒಳಗಡೆ ಮಾತ್ರ ತುಂಬ ನೀಟ್ನೆಸ್ ಇತ್ತು, ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ನನಗಂತೂ ವಾವ್ ಅಂತ ಅನ್ನಿಸ್ತು, ಇಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸರಿ, ಪ್ಯಾಂಟ್ರೀಸ್ ಎಲ್ಲ ಇದೆ, ಹಿಂಗೆ ಹೋಗಿ क्या हुआ चुना? ಏನವ ತುಂಬಾ ನೀಟ್ನೆಸ್ ಇತ್ತು, ತುಂಬ ಕ್ಲೀನಾಗಿತ್ತು. ನನಗಂತೂ ಭಾಳ ಇಷ್ಟ ಆಯಿತು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರಾವೆಲ್. ಆ್ಯಂಡ್ ಟಾಪ್ ಆಫ್ ದಟ್ ನೀವು ವ್ಯೂಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ವ್ಯೂಸ್ ಕಾಣಿಸ್ತಾ ಇದೆ. ಬಟ್ ಒಂದು ರಿಕ್ವೆಸ್ಟು, ನೀವೇನಾದರೂ ಮಕ್ಕಳು ಜೊತೆ ಹೋಗ್ತಾ ಇದ್ದೀರಾ ಅಂತ ಅಂದರೆ, ಅದು ಯಾರು ಮಕ್ಕಳು ಕರ್ಕೊಂಡು ಹೋಗ್ತಿರಲ್ವ, ಪಕ್ಕದಲ್ಲಿರೋರಿಗೆ ಮಾತ್ರ ತೊಂದರೆ ಕೊಡಬೇಡಿ. ಬಿಕಾಸ್ ನಾವು ಫುಲ್ ಪೇ ಮಾಡಿಬಿಟ್ಟು ಕೂತ್ಕೊಂಡಿರ್ತೀವಿ. ಸೊ ಇವ್ರ ಮಕ್ಕಳಿಗೆ ಪೇ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಪಕ್ಕ ಅಡ್ಜಸ್ಟ್ ಮಾಡಿ ಕೂರ್ಸೋಕ್ಕೆ ಅಂತ ನೋಡ್ತಾರೆ. ಸೊ ಅವಾಗ ನಮಗೂ ಸೀಟ್ ಇರಲ್ಲ, ಆ ಮಕ್ಳಿಗೂ ಹಿಂಸೆ ಆಗುತ್ತೆ, ನಮಗೂ ಹಿಂಸೆ ಆಗುತ್ತೆ. ಸೊ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಸೊ ನಾನು ಅದಕ್ಕೋಸ್ಕರ ಏನು ಮಾಡಿದ್ದೆ, ನಮ್ಮ ಪಾಪುಗೆ ಅಂತಲೇ ಒಂದು ಎಕ್ಸ್ಟ್ರಾ ಸೀಟ್ನ ಬುಕ್ ಮಾಡಿದ್ದೆ. ಸೊ ನೀವು ಅದೇ ರೀತಿ ಮಾಡಿ, ಇಲ್ಲ ಅಂದರೆ ನಿಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಕೂತ್ಕೊಳ್ಳಿ, ಪಕ್ಕದಲ್ಲಿ ಇರೋರು ಮಾತ್ರ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೀನಿ. ನಂಗೆ ಅದೊಂದು ಪ್ರಾಬ್ಲಮ್ ಆಗಿದ್ಬಿಟ್ರೆ ಇನ್ನೆಲ್ಲನೂ ತುಂಬ ಚೆನ್ನಾಗಿತ್ತು. ವ್ಯೂಸ್ ಒಂದು ತುಂಬ ಚೆನ್ನಾಗಿತ್ತು, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು. ನಮ್ಮ ಶೋನ ಮಾತ್ರ ಅವಳು ಇದ್ದಿದ್ದಕ್ಕೆ ನಮ್ಗೆ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ಸ್ನ್ಯಾಕ್ಸ್ ಕೊಟ್ಟರು. ಸೊ ಸ್ನ್ಯಾಕ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಏನೇನಿದೆ. ನಾನು ನಮ್ಮ ಪಾಪುಗೂ ಕೂಡ ಇನ್ಕ್ಲೂಡ್ ಮಾಡಿದ್ದೆ ಸ್ನ್ಯಾಕ್ಸು.
ಬಿಸಿದೆ. ಸಮೋಸ ತಿನ್ನು. ಚೆನ್ನಾಗಿದೆಯಾ? ತಿನ್ನು. ಇನ್ನೊಂದು ಸೆಟ್ ಬರುತ್ತೆ, ಅವಳು ಬರಲ್ಲ, ನಮ್ಮ 4 ಜನಕ್ಕೆ ಒಂದು ಸೆಟ್ ಬರುತ್ತೆ. ಈ ಸ್ನ್ಯಾಕ್ ಹೆಸರು ನೆನ್ಪು ಬರ್ತಾ ಇಲ್ಲ ನನಗೆ. ಸೊ ಆಲೂ ಫಿಲ್ಲಿಂಗ್ಸ್ ಇರುತ್ತೆ ಇದ್ರೊಳಗಡೆ, ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಎಲ್ಲ ಹಾಕಿರ್ತಾರೆ. ಓಕೆ ಅಷ್ಟೊಂದು ಚೆನ್ನಾಗಿತ್ತು ಅಂತಲೂ ಇಲ್ಲ, ಅಷ್ಟೊಂದು ಕೆಟ್ಟದಾಗಿತ್ತು ಅಂತಲೂ ಇಲ್ಲ, ಪರವಾಗಿಲ್ಲ, ತಿನ್ಬೋದು, ಚೆನ್ನಾಗಿತ್ತು. ಅದಾದಮೇಲೆ ಇದ್ರ ಜೊತೆಗೆ ಜ್ಯೂಸ್ ಕೊಟ್ಟಿದ್ರು, ಮತ್ತು ಕಾಫಿಗೆ ಅಂತ ಅಂದ್ಬಿಟ್ಟು ಇದು ಕೊಟ್ಟಿದ್ರು, ಮಿಲ್ಕ್ ಪೌಡರ್ ಕೂಡ ಕೊಟ್ಟಿದ್ರು. ಆಮೇಲೆ ಜ್ಯೂಸ್ ನೀವು ನೋಡ್ತಾ ಇರ್ಬೋದು ಅಲ್ಲಿ. ಅದಾದಮೇಲೆ ಸ್ವಲ್ಪ ಮಿಕ್ಸ್ಚರ್ ಅಂತ ಅಂದರೆ ಈಗ ಇದು ಬರುತ್ತಲ್ಲ, ಉರಿದ ದಾಲ್ ಬರುತ್ತಲ್ಲ, ಅದ್ರದ್ದು ಸ್ನ್ಯಾಕ್ಸ್ ಕೊಟ್ಟಿದ್ರು. ಸೊ ಇಷ್ಟೆಲ್ಲ ಕೊಟ್ಟಿದ್ರು, ಚೆನ್ನಾಗಿತ್ತು. ಇನ್ನೊಂದು ಸಜೆಷನ್ ಕೊಡಬೇಕಿತ್ತು, ನಿಮ್ಗೆ ಏನಾದರೂ ಕೋಲ್ಡ್ ಆಗೋದಿಲ್ಲ ಅಂತ ಅಂದರೆ, ಅಥವಾ ಕಾಫ್ ಆ ಥರ ಎಲ್ಲ ಇರುತ್ತೆ, ಕೋಲ್ಡ್ ಆಗೋದಿಲ್ಲ, ಮಕ್ಳು ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಬೆಟರ್ ಒಂದು ನೀವು ಬೆಡ್ಶೀಟ್ ತೊಗೊಂಡೋಗಿ, ಅಂದರೆ ಸ್ಮಾಲ್ ಸ್ಟಾಲ್ ಥರ ಏನಾದ್ರು ತೊಗೊಂಡೋಗಿ. ಟಿಕೆಟ್ ಪ್ರೈಸ್ ಎಷ್ಟು ಅಂತ ಕೇಳೋದಾದರೆ 1175 ರೂಪಾಯಿ ಇರುತ್ತೆ. ಸೊ ಅದರಲ್ಲಿ ಫುಡ್ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. 2 ಟೈಮ್ಸ್ ಫುಡ್ ಕೊಡ್ತಾರೆ. ನಾವು ಹೋದಾಗ ಒಂದ್ಸಲ ಕೊಡ್ತಾರೆ, ಮತ್ತು ನೈಟ್ ಡಿನ್ನರ್ ಒಂದ್ಸಲ ಕೊಡ್ತಾರೆ. ಸೊ ನಿಮಗೆ ಆಪ್ಷನ್ ಕೂಡ ಇರುತ್ತೆ. ನಿಮಗೆ ಡಯಟರಿ ಫುಡ್ ಬೇಕಂತ ಅಂದರೆ, ನೀವು ಯಾರು ಡಯಟ್ ಮಾಡ್ತಿದ್ರೆ, ಬರೀ ನಿಮಗೆ ತರಕಾರಿಗಳು ಬೇಕು ಜಾಸ್ತಿ ಅಂತ ಏನಾದರೂ ಇದ್ದರೆ, ನೀವು ಅದನ್ನು ಕೂಡ ಆಪ್ಟ್ ಮಾಡ್ಕೋಬೋದು, ಅಂದರೆ ತೊಗೋಬೋದು. ಅದಾದಮೇಲೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂ ಇದ್ರೂ ಕೂಡ ನೀವು ಡಯಟರಿ ಫುಡ್ನ ತೊಗೋಬೋದು, ಇಲ್ಲಾಂದರೆ ನಾರ್ಮಲ್ ಫುಡ್ ಕೂಡ ಕೊಡ್ತಾರೆ. ಮತ್ತು ನಿಮಗೆ ಸ್ನ್ಯಾಕ್ಸ್ ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನೀವೇನು ಯೋಚನೆ ಮಾಡೋಂಗಿಲ್ಲ, ಅಲ್ಲೇ ಇರ್ತಾರಲ್ವ, ಸೊ ಅವ್ರನ್ನ ಕೇಳಿದ್ರೆ ನಿಮಗೆ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಕೊಡ್ತಾರೆ. ಬಟ್ ನೀವು ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗತ್ತೆ. ನಾನೊಂದು ಎಕ್ಸ್ಟ್ರಾ ಸ್ನ್ಯಾಕ್ಸ್ ತೊಗೊಂಡಿದ್ದೆ ನಮ್ಮ ಚಿನ್ನುಗೆ ಅಂತ ಅಂದ್ಬಿಟ್ಟು, ಅವಳು ಸರಿಯಾಗಿ ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ಇದು ಮೇಯ್ನ್ಲಿ ಏಜ್ ಆಗಿರೋರಿಗೆ ಯೂಸ್ ಆಗುತ್ತೆ. ನಮ್ಗೆ ಯೂಶ್ವಲಿ ಗೊತ್ತಿರುತ್ತೆ, ಅಲ್ಲಿ ಇಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ, ಬಟ್ ತುಂಬ ಏಜ್ ಆಗಿರೋರು, ಹಳ್ಳಿ ಕಡೆಯವರಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ವಾಶ್ರೂಮಲ್ಲಿ ಏನಾದ್ರು ಫ್ಲಶ್ ಮಾಡೋಕ್ಕೆ ನಿಮಗೆ ಸಡನ್ನಾಗಿ ಏನೂ ಸಿಗೋದಿಲ್ಲ. ಅಂದರೆ ಹೇಗೆ ಅಂದರೆ ನಾರ್ಮಲ್ ಆಗಿರೋದಿಲ್ಲ ಅಲ್ಲಿ ಫ್ಲಶ್ ಮಾಡೋದು. ಸೊ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಬ್ಲೂ ಕಲರ್ ನಾಬ್ ಇರುತ್ತೆ, ಅಂದರೆ ನೀಲಿ ಬಣ್ಣದೊಂದು ರೌಂಡ್ಗಿರುತ್ತೆ ರೈಟ್ ಸೈಡ್ ಬಲಭಾಗದಲ್ಲಿ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಅದು ಫ್ಲಶ್ ಆಗುತ್ತೆ. ಸೊ ನನಗೂ ಆ್ಯಕ್ಚುಲಿ ಫಿಗರ್ ಔಟ್ ಮಾಡೋಕ್ಕೆ ಕಷ್ಟ ಆಯಿತು. ಸೊ ನೀವೇನಾದರೂ ಹೊಸ್ದಾಗಿ ಹೋಗ್ತಾ ಇದ್ರೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ತಮ್ಮ ಮತ್ತು ನಮ್ಮಮ್ಮ ಇಬ್ಬರು ಒಂದು ಸೀಟ್ ಕುತ್ಕೊಂಡ್ಬಿಟ್ಟಿದ್ರು, ಈ ಸೈಡ್ ಕುತ್ಕೊಂಡ್ಬಿಟ್ಟಿದ್ರು. ಅವರಿಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ ವ್ಯೂ. ಸೊ ನನಗಂತೂ ಭಾಳ ಇಷ್ಟ ಆಯಿತು, ಯಾಕಂತ ಅಂದರೆ ಎಷ್ಟೋ ವರ್ಷಗಳಾದಮೇಲೆ ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ಗೆ ಹೋಗ್ತಾ ಇದ್ವಿ. ಸೊ ಅದು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು, ಫುಲ್ ಖುಷಿಯಾಗಿ ಹೋದ್ವಿ, ಚೆನ್ನಾಗಿತ್ತು. ಅದು ಅಲ್ಲದೆ ನಮ್ಮ ಶೋನಾ ಇದ್ದಿದ್ದಕ್ಕಂತೂ ನಾನಂತೂ ಅವಳನ್ನ ಬಿಟ್ಟು ಎಲ್ಲೋ ಅಳ್ಳಾಡೇ ಇಲ್ಲ, ನಾನು ಅವಳು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ವಿ. ನಾನೇನು ಅಂದ್ಕೊಂಡಿದ್ದೆ ಅವರು ಲಂಚ್ ಕೂಡ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ನ್ಯಾಕ್ ಆದಮೇಲೆ ಅವ್ರು ಡೈರೆಕ್ಟ್ ನಮಗೆ 7 or 8 o'clock ಅನಿಸುತ್ತೆ ನಮಗೆ ಇದು ಫುಡ್ ಕೊಟ್ಟರು. ನನ್ನ ತಮ್ಮ ಡಯಟ್ ಮಾಡ್ತಿದ್ರಿಂದ ಡಯಟ್ ಫುಡ್ ತೊಗೊಂಡಿದ್ದ. ಸೊ ಈ ಥರ ಇತ್ತು ನೋಡಿ, ಸೌತೆಕಾಯಿ ಎಲ್ಲ ಜಾಸ್ತಿ ಹಾಕ್ಕೊಟ್ಟಿರ್ತಾರೆ, ರೈಸ್ ಎಲ್ಲ ಹಾಕ್ಕೊಡಲ್ಲ, ಬರೀ ಚಪಾತಿ, ಸೌತೆಕಾಯಿ ಮತ್ತು ಕಡಿ ಈ ಥರ ಎಲ್ಲ ಹಾಕ್ಕೊಟ್ಟಿರ್ತಾರೆ. ಇಂಡಿಯಾಗೆ ಬಂದುಬಿಟ್ರು ಅಂತೂ ನನಗೆ ಡಯಟ್ ಇಲ್ಲ, ಏನಿಲ್ಲ, ನಾನಂತೂ ಮನೇಲಿ ಏನು ಮಾಡಾಕಿದ್ರು ನಾನು ತಿಂತಾನೆ ಇರ್ತೀನಿ. ಸೊ ಒಂಚೂರು ಲಿಮಿಟ್ ಇಟ್ಕೊಳ್ಳಲ್ಲ, ಅದಕ್ಕೆ ಇಂಡಿಯಾದಿಂದ ವಾಪಸ್ ಬಂದಮೇಲೆ ನಾನು 2 kgs ದಪ್ಪ ಆಗಿ 2 to 3 kgs ದಪ್ಪ ಆಗಿದೆ. ಸೊ ಬನ್ನಿ ಹಾಗಾದರೆ ನಾನೇನು ಫುಡ್ ತೊಗೊಂಡಿದ್ದೆ ಅಂತ ಹೇಳ್ತೀನಿ. ಪನ್ನೀರ್, ಆಲೂ, ದಾಲ್. ಅವ್ರು ಕೊಟ್ಟಿದ್ದ ಡಿನ್ನರ್ ನನಗಿಷ್ಟ ಆಯಿತು, ಬಿಕಾಸ್ ನಾನು ಪಿ ಜಿನಲ್ಲಿದ್ದೆ. ನಾನು ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಸುತ್ತಾಡ್ಬಿಟ್ಟಿದ್ದೀನಿ. ನನಗೇನು ಅಷ್ಟೊಂದು ಊಟ ಹಿಂಗೆ ಇರ್ಬೇಕು ಹಂಗೆ ಇರಬೇಕಂತ ಇಲ್ಲ, ಬಟ್ ನಮ್ಮ ಅಮ್ಮಂಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಕರ್ನಾಟಕದಲ್ಲಿರೋ ಯಾವ ಅಮ್ಮಂದಿರಿಗೂ ಈ ಫುಡ್ ಇಷ್ಟ ಆಗಲ್ಲ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಿದ್ದೀರಾ ಅಂದರೆ ದಯವಿಟ್ಟು ನೀಟಾಗಿ ಇಟ್ಕೊಳ್ಳಿ. ಅವ್ರು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ರು, ಇಲ್ಲಿ ನೋಡಿ ಇಲ್ಲಿ ಹೇಗೆ ಹಾಕಿದ್ದಾರೆ ಅಂತ, ಇಷ್ಟು ಗಲೀಜು ನಾವೇ ಮಾಡಿಬಿಟ್ಟು ಆಮೇಲೆ ಹೇಳೋದು ನಮ್ಮ ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ ಅಂತ. ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಫೈನಲಿ ನಾವು ಅರೌಂಡ್ 9:30 ಅನಿಸುತ್ತೆ ನಾವು ರೀಚ್ ಆದ್ವಿ. ಅಲ್ಲಿಂದ ನಾವು ಒಂದು ಆಟೋ ತೊಗೊಂಡ್ವಿ. ಆಟೋದಲ್ಲಿ 100 rupees ಏನೋ ಆಯ್ತು ಅನಿಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ. ಸೊ ಆಟೋದಲ್ಲಿ ಹತ್ಬಿಟ್ಟು ಬಂದ್ವಿ, ಮಂತ್ರಾಲಯಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು.
ಬೆಳಿಗ್ಗೆ 5 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ದೇವಸ್ಥಾನದ ಹತ್ರನೇ ಇದ್ದಂಥ ಹೋಟೆಲು VKC ಗ್ರ್ಯಾಂಡ್ ಅಂತ ಒಂದಿತ್ತು. ಸೊ ಅಲ್ಲಿ ಬುಕ್ ಮಾಡಿದ್ದೆ ನಾನು. ಈ ಹೋಟೆಲ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ರೇಟಿಂಗ್ ಕೂಡ ಚೆನ್ನಾಗಿತ್ತು ಅಂತ ಬುಕ್ ಮಾಡಿದೆ. ಸೊ ಹೋಟೆಲ್ ಚೆನ್ನಾಗಿದೆ, ಬಟ್ ಓನರ್ ಅಷ್ಟಕ್ಕಷ್ಟೇ ಒಂಥರ ರೂಡ್ ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿ ಇದು ಮಾಡಲಿಲ್ಲ. ಅದು ಬಿಟ್ಟರೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಈ ಥರ ಇತ್ತು ರೂಮ್. ಸೊ ಚೆನ್ನಾಗಿತ್ತು, ಬೆಡ್ ಎಲ್ಲ ಚೆನ್ನಾಗಿತ್ತು. ಬಟ್ ಅಷ್ಟು 6,000-6,500 ರೂಪಾಯಿ ಅಷ್ಟು ವರ್ತಲ್ಲ. ನಾನು ಬುಕ್ ಮಾಡಿದ್ದು 2 ರೂಮು. ಇದು ಮೊದಲನೇ ರೂಮು, ಇದು ನಮ್ಮಮ್ಮ ಮತ್ತು ನನ್ನ ತಮ್ಮಂಗೆ ಅಂತ ಬುಕ್ ಮಾಡಿದ್ದೆ. ನಮ್ಮ ಭಾವ ಬರ್ತೀನಿ ಅಂದಿದ್ರು, ಅದಕ್ಕೋಸ್ಕರ ಅವ್ರಿಗೆ ಮೇಲ್ಗಡೆ ಬುಕ್ ಮಾಡಿದ್ದೆ. ಬಟ್ ಅವ್ರು ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬಂದರು. ಸೊ ಹೀಗಿತ್ತು ನೋಡಿ ರೂಮು. ಈ ಕಡೆ ಒಂದು 2 ಬೆಡ್ಸ್ ಇತ್ತು, ಇನ್ನೊಂದು 1 ಬೆಡ್ ಇತ್ತು. ವಾಶ್ರೂಮ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದರು, ಚೆನ್ನಾಗಿ ಮೇಂಟೈನ್ ಮಾಡಿದರು. ಬಟ್ ಒಂದು ಬ್ಯಾಡ್ ಥಿಂಗ್ ಏನಪ್ಪ ಅಂತ ಅಂದರೆ, ನಾವು ಅಷ್ಟು 6,500 ಹತ್ತತ್ರ ಕಟ್ಟಿದ್ರು ಕೂಡ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ಏನಂತ ಅಂದರೆ ಟವಲ್ ಇಲ್ಲ, ಏನೂ ಇರಲಿಲ್ಲ. ಬ್ರಷು ಮತ್ತು ಟೂತ್ಪೇಸ್ಟ್ ಇದೇನು ಕೊಟ್ಟಿರಲಿಲ್ಲ ಅವರು. ಹೋಟೆಲ್ ಚೆಕ್ ಇನ್ ಮಾಡಿಬಿಟ್ಟು ಒಂದ್ಸಲ ಟೆಂಪಲ್ ಹತ್ರನೇ ಇತ್ತಲ್ಲ, ನೋಡ್ಕೊಂಬರೋಣ, ಲೈಟ್ಸ್ ಎಲ್ಲ ಹಾಕಿದ್ರು ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಸೊ ಹೋಗ್ಬೇಕಾದ್ರೆ ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಏನಾಯಿತು ಅಂತ ಅಂದರೆ, ಒಂದು ಕಳೆದೋಗಿದ್ದ ಮಗು ಸಿಕ್ತು. ಯಾವ ಅಂಗಡಿಗೆ ಹೋಗಿದ್ರು? ಬಜ್ಜಿ ಅಂಗಡಿಗ? ಯಾವ ಬಜ್ಜಿ ಅಂಗಡಿ? ಅಲ್ಲಿ ಲಾಸ್ಟ್ ಅಲ್ಲಿ ಈ ಕಡೆ ಬಜ್ಜಿ ಅವ್ರ ಅಪ್ಪ ಅಮ್ಮ ಏನೋ ತೊಗೊಳಕ್ಕೆ ಅಂತ ಹೋಗಿದ್ದಾರೆ, ಮಗು ಕೈ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದೆ. ಸೊ ನನಗೆ ಭಯನೇ ಆಗೋಯ್ತು. ಆ ಮಗು ಅಳೋದು ನೋಡ್ಬಿಟ್ಟು, ಯಪ್ಪ ಅವ್ರ ಅಪ್ಪ ಅಮ್ಮಂಗೆ ಸಿಕ್ಕಿದ್ರೆ ಸಾಕಪ್ಪ ದೇವ್ರೆ, ಅದು ನಮ್ಮ ಕೈಗೆ ಬಂದು ಸಿಕ್ತು ಆ ಮಗು. ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ನಾವು ಆ ಪಾಪಂಗೆ ಕರ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋದ್ವಿ. ಸೆಕ್ಯೂರಿಟಿ ಗಾರ್ಡ್ಗೆ ನನ್ನ ನಂಬರ್ ಕೊಟ್ಬಿಟ್ಟು, ಆ ಮಗು ಅಪ್ಪ ಅಮ್ಮ ಸಿಕ್ಕಿದ್ರೆ ನಂಗೆ ಕಾಲ್ ಮಾಡಿ ಅಂತ ಹೇಳಿದ್ದೆ. ನನಗಂತೂ ಸೀರಿಯಸ್ಲಿ ಅದೆಷ್ಟು ಟೆನ್ಷನ್ ಆಗಿತ್ತು ಅಂದರೆ, ನಮ್ಮ ಮಕ್ಳೇನಾದ್ರು ಹಂಗೆ ಕಳೆದೋದ್ರೆ ಹೆಂಗಪ್ಪ. ಸೊ ದಯವಿಟ್ಟು ನೀವೆಲ್ಲರೂ ಹೊರಗಡೆ ಹೋದಾಗ ಮಕ್ಕಳನ್ನ ಕೈ ಹಿಡ್ಕೊಂಡೇ ಇರಿ, ಒಂಚೂರು ಕೈ ಬಿಡಬೇಡಿ. ಅದು ಹೆಣ್ಮಕ್ಳಂತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಕೂಡ ಸಾಲಲ್ಲ. ಸೊ ದಯವಿಟ್ಟು ಮಕ್ಕಳ ಮೇಲೆ ನಿಗಾ ಇರಲಿ ಅಂತ. ಆ ಪಾಪು ವಿಷಯ ಏನಾಯ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.